ಇದು ಕಲಿಯುಗ ಪಾರ್ಥ. ಇಲ್ಲಿ ಸತ್ಯವಂತರಿಗೆ ಮೋಸ ಸಿಗುತ್ತದೆ, ಸುಳ್ಳು ಹೇಳುವವರಿಗೆ ಅವಕಾಶ ಸಿಗುತ್ತದೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಷ್ಟೋ ಜನಕ್ಕೆ ಈ ತರದ ಎಕ್ಸ್ಪೀರಿಯನ್ಸ್, ಈ ತರದ ಅನುಭವ ಹಾಗೂ ಈ ತರದ್ರಲ್ಲೇ ಸಿಗಾಕೊಂಡಿದ್ದಾರೆ ಅಂತ 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಕೆಲವು ವರ್ಷಗಳ ಹಿಂದೆ ಸೇಲ್ ಅಗ್ರಿಮೆಂಟ್ ನ ಅನ್ರಿಜಿಸ್ಟರ್ ಮಾಡುವಾಗ ಸೆಲ್ಲರು ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಪರ್ಚೇಸರ್ಗಳು ತಡ್ಕಾಡೋರು. ಈ ಸೇಲ್ ಅಗ್ರಿಮೆಂಟ್ ಕಾನ್ಸೆಪ್ಟೇ ಬೇಡ, ಡೈರೆಕ್ಟ್ ಸೇಲ್ ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಈಗ ಪರ್ಚೇಸರು ಏನಪ್ಪ ಆಪ್ಷನ್ ಉಳ್ಕೊಂಡಿದ್ದಾರೆ ಗೊತ್ತಾ? ಸೇಲ್ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡಿಸ್ಬಿಡೋಣ ಅಂತ. ಇದೇ ತರಾನೇ ಒಬ್ಬ ಪರ್ಚೇಸರು ಸೇಲ್ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡ್ಬಿಟ್ಟು ಸೆಲ್ಲರ್ಗೆ ಎಷ್ಟು ಕಾಟ ಕೊಡ್ತಾ ಇದ್ದಾನೆ ಅಂದ್ರೆ ಅಷ್ಟು ಕಾಟ ಕೊಡ್ತಾ ಇದ್ದಾನೆ. ಇವತ್ತಿನ ವಿಡಿಯೋಲಿ ಇದ್ರ ಬಗ್ಗೆನೆ ಕೆಲವು ಅವೇರ್ನೆಸ್ ಇನ್ಫಾರ್ಮೇಶನ್ ಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಡಾಕ್ಯುಮೆಂಟ್ ಹಾಗೂ ಪತ್ರಗಳ ಬಗ್ಗೆ ಅವೇರ್ನೆಸ್ ಒಂದೊಂದಾಗೆ ಮೂಡಿಸ್ತಾ ಇದ್ದೀನಿ. ಯಾವುದೇ ತರ ಡಾಕ್ಯುಮೆಂಟ್ ಗಳನ್ನ ಪತ್ರಗಳನ್ನ ಕ್ರಿಯೇಟ್ ಮಾಡುವಾಗ ಎಷ್ಟು ಅವೇರ್ನೆಸ್ ಆಗಿ ನಾವಿರ್ಬೇಕು ಅನ್ನೋದನ್ನ ಒಂದೊಂದಾಗಿ ನಾನು ಗೊತ್ತಿರಂಗೆ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವಿವರ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೊಡೋ ಇನ್ಫಾರ್ಮೇಶನ್ ನ ಕೊನೆವರೆಗೂ ನೋಡಿ. ನಿಮ್ಗೆ ಅರ್ಥ ಆಗಿ ಹೆಲ್ಪ್ಫುಲ್ ಆಯ್ತು ಅಂದಾಗ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಗೊತ್ತಾ ಇದೀನಿ. ಸೊ ಈ ಸ್ಟೋರಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡೋರಾಗ್ಲಿ ಸೆಲ್ಲರ್ ಮಾಡೋರಾಗ್ಲಿ ಒಬ್ಬ ಏಜೆಂಟ್ ನ ಇಟ್ಕೊಂಡಿರ್ಬೇಕು. ಒಬ್ಬ ಏಜೆಂಟ್ ಒಂದು ಪ್ರಾಪರ್ಟಿಗೆ ಡಿಸ್ಪೋಸ್ ಮಾಡೋದಾಗ್ಲಿ ಅಥವಾ ಪರ್ಚೇಸ್ ಮಾಡುವಾಗ ಇರ್ಬೇಕು. ಕಮಿಷನ್ ಆಸೆಗೋಸ್ಕರ ಎಷ್ಟೋ ಜನ ಈ ಏಜೆಂಟ್ ಗಳನ್ನೇ ಕಟ್ ಮಾಡ್ಬಿಡ್ತಾರೆ. ಈ ತರ ಕಟ್ ಮಾಡ್ಕೊಂಡ್ರಿ ಅಂದಾಗ ನೀವು ಡೈರೆಕ್ಟ್ ಆದಾಗ ಸೆಲ್ಲರು ಪರ್ಚೇಸರು ಡೈರೆಕ್ಟ್ ಆದಾಗ ಕೆಲವು ಸಮಸ್ಯೆಗಳು ಬರ್ತವೆ. ಯಾಕಪ್ಪ ಅಂದಾಗ ಫಸ್ಟ್ ನೀವು ಯಾರು ನಂಬಿಕೆ ಏಜೆಂಟೋ ಇದ್ರು ಅವ್ರನ್ನೇ ನೀವು ಕಟ್ ಮಾಡ್ಬಿಟ್ರಿ ಅಂದಾಗ ಈ ಪರ್ಚೇಸರ್ ಆಗ್ಲಿ ಸೆಲ್ಲರ್ ಆಗ್ಲಿ ಡೈರೆಕ್ಟ್ ಆದಾಗ ಇಂಟರಾಕ್ಷನ್ ಆದಾಗ ಏನೆಲ್ಲ ಸಮಸ್ಯೆಗಳು ಬರ್ತದೆ. ಯಾಕಂದ್ರೆ ವ್ಯವಹಾರದಲ್ಲಿ ನಂಬಿಕೆ ಮುಖ್ಯ, ಹಾಗೆ ವಿಶ್ವಾಸನೂ ಮುಖ್ಯ. ಆದ್ರೆ ಅದನ್ನ ಉಳಿಸ್ಕೊಬೇಕು ಅಂದಾಗ ನೀವು ಆಲ್ರೆಡಿ ಒಬ್ಬನ್ನ ಕಳ್ಕೊಂಡ್ಬಿಟ್ಟಿರುವಾಗ ವ್ಯವಹಾರ ಕರೆಕ್ಟ್ ಆಗಿ ಆಗುತ್ತಾ? ಆಗಲ್ಲ. ಯಾವ್ದೋ ಒಂದು ಕಮಿಷನ್ ಕೊಡ್ಬೇಕು ಅಂತ ಉದ್ದೇಶದಿಂದ ಯಾರನ್ನ ಕಟ್ ಮಾಡ್ತಿರಲ್ಲ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು. ಕೆಲವ್ರು ಅನ್ಕೊಬಹುದು, ಏನ್ ಸರ್ ಏಜೆಂಟ್ ಪರವಾಗಿ ಮಾಹಿತಿನ ಶೇರ್ ಮಾಡ್ತಾ ಇದ್ದೀರಾ, ಅದಕ್ಕಂತಾನೆ ನಾವು ಲೀಗಲ್ ಒಪಿನಿಯನ್ ಲೀಗಲ್ ಅಡ್ವೈಸ್ ತಗೊಳ್ಳೋನ್ನ ಇಟ್ಕೊಂಡಿರ್ತೀವಿ ಅಂತ ನೀವು ಅನ್ಕೊಬಹುದು. ಬಟ್ ಲೀಗಲ್ ಒಪಿನಿಯನ್ ಲೀಗಲ್ ಅಡ್ವೈಸ್ ಕೊಡೋರು ನೀವು ಕೊಡೋ ಡಾಕ್ಯುಮೆಂಟ್ ನ ಸ್ಟಡಿ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ಹೊರತು ಯಾವುದೇ ವ್ಯವಹಾರಗಳನ್ನ ಕಂಪ್ಲೀಟ್ ಆಗಿ ಮಾಡಕ್ ಬರಲ್ಲ. ಸಪೋಸ್ ಅವ್ರು ಬಂದ್ರು ಅಂದಾಗ ಅವ್ರು ಅದೇ ವೃತ್ತಿನೇ ಮಾಡೋದು ಕಮಿಷನ್ ಬೇಸ್ ಮೇಲೆ. ಅರ್ಥ ಆಗಿರ್ಬೇಕು ನಿಮ್ಗೆ ಇವಾಗ. ಸೊ ತಡ ಮಾಡೋದ್ ಬೇಡ, ಬನ್ನಿ ಕಥೆನ ಶುರು ಮಾಡೋಣ. ಒಬ್ಬ ಸೆಲ್ಲರ್ ಇರ್ತಾರೆ, ಸೆಲ್ಲರ್ಗೆ ಪ್ರಾಪರ್ಟಿ ಡಿಸ್ಪೋಸ್ ಮಾಡ್ಬೇಕು ಅಂತ ಪ್ಲಾನ್ ಇರುತ್ತೆ. ಸೊ ಅವ್ರು ಒಬ್ಬ ಏಜೆಂಟ್ಗೆ ಹೇಳ್ತಾರೆ, ಆ ಏಜೆಂಟ್ ಇನ್ನೊಬ್ಬ ಏಜೆಂಟ್ಗೆ ಹೇಳ್ತಾರೆ. ಯಾಕಪ್ಪ ಅಂದಾಗ ವ್ಯವಹಾರ ಮಾಡುವಾಗ ಎಲ್ಲರ ತರನು ಪರ್ಚೇಸರ್ಗಳು ಇರಲ್ಲ. ಎಲ್ಲರೂ ಗೊತ್ತಿರುತ್ತೆ, ಸೆಲ್ಲರ್ ಕಡೆ ಒಬ್ಬ ಪರ್ಚೇಸರ್ ಕಡೆ ಒಬ್ಬ, ಇದೇ ವ್ಯವಹಾರ ಆಗೋದು. ತುಂಬಾ ರೇರು ಪರ್ಚೇಸರು ಸೆಲ್ಲರ್ಗೂ ಒಬ್ನೇ ಏಜೆಂಟ್ ಇರೋದು. ಸೊ ಸೆಲ್ಲರ್ ಕಡೆ ಹಾಗೂ ಪರ್ಚೇಸರ್ ಕಡೆ ಇಬ್ರು ಏಜೆಂಟ್ ಗಳು ಒಂದಾಗ್ಬಿಟ್ಟು ಒಬ್ಬ ಪರ್ಚೇಸರ್ ನ ರೆಡಿ ಮಾಡ್ಬಿಟ್ಟು ಸೆಲ್ಲರ್ ನ ಪರ್ಚೇಸರ್ ನ ಒಂದ್ಗೂಡ್ಸಿ ಪ್ರಾಪರ್ಟಿ ಡಾಕ್ಯುಮೆಂಟ್ ಗಳನ್ನ ತೋರಿಸಿ ಪ್ರಾಪರ್ಟಿನ ತೋರಿಸಿ ಓಕೆ ಆಗುತ್ತೆ. ಸೊ ಓಕೆ ಆದಾಗ ಏನಾಗುತ್ತೆ ಅಂದಾಗ ಈ ಪರ್ಚೇಸರು ಹಾಗೂ ಸೆಲ್ಲರು ಈ ಇಬ್ರು ಏಜೆಂಟ್ ಹಿಂಗಾನ ತೆಗ್ದಾಕ್ಬೇಕು ಅಂತ ಪರ್ಚೇಸರ್ ಯೋಚನೆ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ, ಈ ಏಜೆಂಟ್ ಗಳಿದ್ರು ಅಂದಾಗ ನನ್ ಕಡೆಯಿಂದಾನು ಕಮಿಷನ್ ಕೊಡ್ಬೇಕು, ಸೆಲ್ಲರ್ ಕಡೆಯಿಂದಾನು ಕಮಿಷನ್ ಕೊಡ್ಬೇಕು ಅಂತ ಈ ಪರ್ಚೇಸರು ಸೆಲ್ಲರ್ಗೆ ಕಮ್ಯುನಿಕೇಟ್ ಆಗ್ಬಿಟ್ಟು ಇವರಿಬ್ಬರನ್ನ ನಾವು ತೆಗ್ದಾಕ್ಬಿಟ್ವಿ ಅಂದಾಗ ನಾವು ಯಾರು ಕಮಿಷನ್ ಕೊಡೋದಾಗ ಇರಲ್ಲ. ಡೈರೆಕ್ಟ್ ಆಗಿ ನಾವು ಪ್ರಾಪರ್ಟಿನ ಡಿಸ್ಪೋಸ್ ಮಾಡ್ಕೊಂಡ್ಬಿಡೋಣ. ಈ ಕಮಿಷನ್ ಕೊಟ್ವಿ ಅಂದಾಗ ಲಕ್ಷಾಂತರ ರೂಪಾಯಿ ಕೊಡ್ಬೇಕು, ಏನಕ್ಕೆ ಇವ್ರಿಗೆ ಕೊಡ್ಬೇಕು ಅಂತ ಇಬ್ರು ಈ ಪರ್ಚೇಸರ್ ಸೆಲ್ಲರ್ ನ ಕೂರ್ಸಿದೆ ಈ ಏಜೆಂಟ್ಗಳು. ಈ ಏಜೆಂಟ್ ಗಳನ್ನೇ ತೆಗೆದಾಕ್ಬೇಕು ಅಂದ್ಬಿಟ್ಟು ಪರ್ಚೇಸರು ಸೆಲ್ಲರ್ಗೆ ಕಮ್ಯುನಿಕೇಟ್ ಮಾಡ್ಬಿಟ್ಟು ಸೆಲ್ಲರ್ ಏನ್ ಮಾಡ್ತಾನೆ, ಏಜೆಂಟ್ ಮಾತ್ ಕೇಳಿಲ್ದೇನೆ ಡೈರೆಕ್ಟ್ ಆಗಿ ಪರ್ಚೇಸರ್ ಮಾತ್ ಕೇಳಿ ಈ ಇಬ್ರು ಏಜೆಂಟ್ ಗಳನ್ನ ಈ ಇಬ್ರು ಸೆಲ್ಲರು ಪರ್ಚೇಸರು ತೆಗ್ದಾಕ್ಬಿಡ್ತಾರೆ. ಸೊ ಈ ಕಥೆನ ಶುರು ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ಈ ತರದ ತಪ್ಪುಗಳನ್ನ ಮಾಡ್ಬಿಡ್ತಾರೆ. ಕಮಿಷನ್ ಕೊಡ್ಬೇಕು, ಇದು ಇನ್ಕಮ್ ಟ್ಯಾಕ್ಸ್ ಬರಲ್ಲ, ಏನಕ್ಕೆ ನಾವು ಕ್ಯಾಶ್ ಕೊಡ್ಬೇಕು ಅಂತ. ಒಂದು ವ್ಯವಹಾರ ಮಾಡ್ತಾ ಇದೀರಾ ಅಂದಾಗ ನೀವು ವೈಟ್ ಆಗಿ ಕ್ಲಿಯರ್ ಆಗಿ ತೋರಿಸಬಹುದು. ಒಬ್ಬ ಏಜೆಂಟ್ಗೆ ಕಮಿಷನ್ ಕೊಡ್ತೀರಾ ಅಂದಾಗ ಅದನ್ನ ವೈಟ್ ಅಲ್ಲೇ ನೀವು ತೋರಿಸಬಹುದು, ಡಿಕ್ಲೇರ್ ಮಾಡಬಹುದು. ಅವಾಗ ಯಾಕೆ ಕಮಿಷನ್ ತಗೊಂಡಿರ್ತಾನಲ್ಲ ಅವನು ಸರ್ಕಾರಕ್ಕೆ ನನ್ ಗೊತ್ತಿರಂಗೆ 18 to 26% ಸರ್ವಿಸ್ ಟ್ಯಾಕ್ಸ್ ಬರುತ್ತೆ, ಅದು ಕಟ್ಲೇಬೇಕು. ನೀವು ಮಾಡೋ ಸಣ್ಣ ತಪ್ಪುಗಳಿಂದ ನೀವು ಸಿಗಾಕೊಂತೀರಾ, ಹಾಗೆ ಸರ್ಕಾರಕ್ಕೂ ಲಾಸ್ ಆಗುತ್ತೆ. ತಿಳ್ದಂಗೆ ಹೇಳ್ದೆ, ಎಲ್ಲರೂ ಈ ತರದ ವ್ಯವಹಾರ ಮಾಡಿದ್ರಿ ಅಂದಾಗ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಬಹುದು ಅಂತ ಒಂದು ಇನ್ಫಾರ್ಮೇಶನ್ ತಿಳಿಸೋಣ ಅಂತ ಒಂದು ಉದ್ದೇಶದಿಂದ ಹೇಳಿದ್ದು. ಕಥೆನ ಸ್ಟಾರ್ಟ್ ಮಾಡೋಣ. ಸೊ ಈ ತರ ಇಬ್ರು ಕಡೆನೂ ಏಜೆಂಟ್ ಗಳನ್ನ ತೆಗೆದಾಕ್ಬಿಟ್ಟು ಈ ಪರ್ಚೇಸರ್ ಮಾತು ಕೇಳ್ಬಿಟ್ಟು ಸೆಲ್ಲರು ಎಲ್ಲಾ ತರದ್ದು ಆಕ್ಟಿವಿಟಿಗಳನ್ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈಗ ಪರ್ಚೇಸರ್ ಏನ್ ಮಾಡ್ತಾನೆ ಗೊತ್ತಾ, ಸರಿ ಸರ್
ರೇಟ್ ಅಂತೂ ಫಿಕ್ಸ್ ಆಗಿದೆ, ನಾನು ಲೋನ್ಗೆ ಹೋಗ್ತಾ ಇದ್ದೀನಿ, ಇಮಿಡಿಯೇಟ್ ನಾನು ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಲೋನ್ ಆಗಿದ ತಕ್ಷಣನೇ ನಾನು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀನಿ. ಲೋನ್ಗೆ ಹೋಗ್ತಾ ಇದ್ದೀನಿ, ನಾವು ಅಗ್ರಿಮೆಂಟ್ ನ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡೋಣ. ಮ್ಯಾನ್ಯುವಲ್ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂದಾಗ ಸಮಸ್ಯೆ ಆಗುತ್ತೆ. ಅದಕ್ಕೆ ಸೇಲ್ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತಾನೆ. ಅದಕ್ಕೆ ಪರವಾಗಿಲ್ಲ, ಪರ್ಚೇಸರ್ ಒಳ್ಳೆ ಮಾತುಗಳಲ್ಲೇ ಹೇಳ್ತಾ ಇದಾರೆ ಅಂದ್ಬಿಟ್ಟು ಸೆಲ್ಲರ್ನು ಓಕೆ ಅನ್ಬಿಡ್ತಾರೆ. ತುಂಬಾ ಜನ ಈ ಪ್ರಾಪರ್ಟಿ ವ್ಯವಹಾರ ಅಂತ ಬಂದಾಗ ಈ ಬ್ಲಾಕ್ ಅಂಡ್ ವೈಟ್ ನ ಮಾತ್ರ ಬಿಡೋದೇ ಇಲ್ಲ. ಎಲ್ಲೋ ಕೆಲವರು ಮಾತ್ರ ಫುಲ್ ವೈಟ್ ತಗೊಂತಾರೆ, ಅಟ್ಲೀಸ್ಟ್ 90% ವೈಟ್ ಕೊಟ್ಬಿಡಿ, 10% ಬ್ಲಾಕ್ ಕೊಡಿ ಅಂತ ಹೇಳೋರು ಇವತ್ತಿಗೂ ಇದ್ದಾರೆ. 100% ವೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ತುಂಬಾ ಕಮ್ಮಿ ನನಗೆ ತಿಳಿದಿರಂಗೆ. ಸೊ ಇದೇ ತರಾನೇ ಬ್ಲಾಕ್ ವೈಟ್ ವ್ಯವಹಾರ ಇರುತ್ತೆ ಪರ್ಚೇಸರ್ ಹಾಗೂ ಸೆಲ್ಲರ್ಗೆ. ಸೊ ಇಲ್ಲಿ ಸೆಲ್ಲರ್ ಏನಪ್ಪಾ ಮಾಡ್ಬೇಕಾಗಿತ್ತು ಅಂದಾಗ, ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಕ್ಕೆ ಓಕೆ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಈ ಬ್ಲಾಕ್ ವ್ಯವಹಾರದ ಬಗ್ಗೆ ಮಾತುಕತೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಅದೇ ತರಾನೇ ಆಯ್ತು ಸರ್, ಬ್ಲಾಕ್ ವೈಟ್ ವ್ಯವಹಾರ ಮಾತಾಡ್ಕೊಳ್ಳೋಣ, ಅದೇನಿದೆ ನಾನು ಕೊಡ್ತೀನಿ. ಬಟ್ ನಾನೇನಪ್ಪ ಅಗ್ರಿಮೆಂಟ್ ನ ಏನು SR ವ್ಯಾಲ್ಯೂ ಇದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ, ಅದಕ್ಕೆ ನಾವು ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಮಿಕ್ಕಿದ ಏನಿದೆ ಬ್ಲಾಕ್ ಅಂಡ್ ವೈಟ್ ನಾವು ಮಾತಾಡ್ದಂಗೆ ನಾನು ಕೊಡ್ತೀನಿ ಅಂತಾರೆ. ಆ ಪರ್ಚೇಸರ್ ಮಾತ್ ಕೇಳ್ಬಿಟ್ಟು ಸೆಲ್ಲರು ಒಂದೇ ಒಂದು ತಪ್ಪೇನ್ ಗೊತ್ತಾ ಮಾಡ್ತಾರೆ, ಬರೀ ರಿಜಿಸ್ಟರ್ಡ್ ಅಗ್ರಿಮೆಂಟ್ ನ ಚಲಾವಣೆ ಇಟ್ಕೊಂತಾರೆ, ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ನ ಮರ್ತ್ ಬಿಡ್ತಾರೆ. ಈ ಬ್ಲಾಕ್ ವೈಟ್ ವ್ಯವಹಾರ ಮಾಡುವಾಗ ಏನು ರಿಜಿಸ್ಟರ್ ಅಗ್ರಿಮೆಂಟ್ ಇರುತ್ತೋ ಅದಕ್ಕೆ ನೀವು ಓಕೆ ಅಂದ್ರೂ ಅನ್ರಿಜಿಸ್ಟರ್ ಅಗ್ರಿಮೆಂಟ್ ಬ್ಲಾಕ್ ಅಂಡ್ ವೈಟ್ ಮಾಡೋದು ಮಸ್ಟ್ ಅಂಡ್ ಶುಡ್. ಈ ತಪ್ಪನ ಮಾಡಿದ್ದಕ್ಕೇನೆ ಸೆಲ್ಲರು ತುಂಬಾ ಅನುಭವಿಸ್ತಾರೆ. ಈ ತರದ ಒಂದು ಮಾತುಕತೆ ಆದಾಗ ಒಂದು SR ವ್ಯಾಲ್ಯೂ ಅಗ್ರಿಮೆಂಟ್, ಒಂದು ಮಾರ್ಕೆಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಂತಾರೆ. ಇದನ್ನ ಏಜೆಂಟ್ ಗಳು ಕಂಪಲ್ಸರಿ ಮಾಡ್ತಾರೆ. ಇಲ್ಲಿ ಸೆಲ್ಲರ್ಗೆ ಪರ್ಚೇಸರ್ ಹೆಂಗಪ್ಪ ಬ್ಲೈಂಡ್ ಮಾಡ್ದ ಅಂದಾಗ ಸೆಲ್ಲರು ಬ್ಲೈಂಡ್ ಆಗ್ಬಿಟ್ಟ. ಅಲ್ಲ, ನೀವು ಲೋನ್ ಹೋಗ್ತಾ ಇದ್ದೀರಾ, SR ವ್ಯಾಲ್ಯೂ ರಿಜಿಸ್ಟರ್ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಓನ್ ಮಾತ್ ಕೇಳ್ಕೊಂಡು ಅವೇರ್ನೆಸ್ ತಗೊಂಡ್ಬಿಟ್ಟಿದ್ರೆ ಈ ಸಮಸ್ಯೆ ಅವ್ರಿಗೆ ಬರ್ತಾ ಇರ್ಲಿಲ್ಲ. ಯಾಕಪ್ಪ ಅಂದಾಗ ಲೋನ್ ಅಂತ ಹೋದಾಗ ನೀವು ಮಾರ್ಕೆಟ್ ವ್ಯಾಲ್ಯೂಗೆನೆ ಲೋನ್ ನ ಅಗ್ರಿಮೆಂಟ್ ಹಾಕೋದು, ಇದು ಸೆಲ್ಲರ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅಡ್ವೈಸ್ ಮಾಡೋರು ಯಾರು ಸೆಲ್ಲರ್ ಕಡೆ ಇರ್ಲಿಲ್ಲ. ಗೊತ್ತಿಲ್ದಿರ SR ವ್ಯಾಲ್ಯೂಗೆ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಆಗೋಯ್ತು. ಏನು ಅಗ್ರಿಮೆಂಟ್ ಅಲ್ಲಿ ಮಾತುಕತೆ ದಿನಗಳು ಹೇಳಿದ್ರಲ್ಲ, ಅದು ಡಬಲ್ ಡೇಸ್ ಗಳಾಗೋಯ್ತು. ಉದಾಹರಣೆಗೆ 90 ಡೇಸ್ ಅಂತ ಹಾಕಿದ್ರು, ಅದು 180 ದಿನ ಕ್ರಾಸ್ ಆಗೋಯ್ತು. ಸೆಲ್ಲರ್ಗುನು ಶಾಕ್ ಆಯ್ತು. ಆಮೇಲೆ ಪರ್ಚೇಸರ್ ಇಷ್ಟೆಲ್ಲ ಚೆನ್ನಾಗಿ ಮಾತಾಡೋರಲ್ಲ, ಲೋನ್ ಆಗ್ತಾ ಇದೆ ಅಂತ ಹೇಳಿ ಇಷ್ಟು ದಿನ ಕಳ್ದ್ಬಿಟ್ರಲ್ಲ ಅಂದ್ಬಿಟ್ಟು ಯಾರು ಏಜೆಂಟ್ ಇದ್ರಲ್ಲ, ಸೆಲ್ಲರ್ ಕಡೆ ಏಜೆಂಟ್ಗೆ ಈ ಮಾಹಿತಿನ ತಿಳಿಸಿದ್ರು. ಅವಾಗ ಸೆಲ್ಲರ್ ಏಜೆಂಟ್ಗೆ ಹೆಂಗಾಗಲ್ಲ ಹೇಳಿ. ಸರಿ ಆಯ್ತು ಅಂದ್ಬಿಟ್ಟು ಸೆಲ್ಲರ್ ಕಡೆ ಏಜೆಂಟ್ ಪರ್ಚೇಸರ್ ಕಡೆ ಇರೋ ಏಜೆಂಟ್ಗೆ ಹೇಳ್ತಾರೆ. ಹೇಳಿದಾಗ ಇಬ್ರಿಗೂ ಶಾಕು. ನೋಡಿ, ನಮ್ಮಿಬ್ಬರನ್ನ ತೆಗ್ದಾಕ್ಬಿಟ್ಟು ಇವ್ರಿಬ್ರು ಹೆಂಗೆ ವ್ಯವಹಾರ ಮಾಡಿದಾರಂತ ಅವರು ಡಿಸ್ಕಷನ್ ಮಾಡ್ಕೊಂಡು ಆಮೇಲೆ ಪರ್ಚೇಸ್ ಕಡೆಯವ್ನಿಗೆ ಹೇಳಿದಾಗ ಪರ್ಚೇಸ್ ಕಡೆಯವನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಒಂದೇ ಮಾತು ಹೇಳಿದ್ದು, ಲೋನ್ ಆಗಿಲ್ಲ, ನನ್ನ ಹತ್ರ ಕಾಸಿಲ್ಲ, ನಾನು ಇವಾಗ ರಿಜಿಸ್ಟರ್ ಮಾಡ್ಕೊಳಲ್ಲ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಧನ್ಯವಾದಗಳು. ಈಗ ನಿಮ್ಗೊಂದು ಡೌಟ್ ಬರೋದು, ಅಲ್ಲ ಸರ್ ಸೆಲ್ಲರ್ ಅಗ್ರಿಮೆಂಟ್ ಹಾಕಿದ್ದಾರೆ, ಕೋರ್ಟ್ಗೆ ಹೋಗೋದು, ಕೋರ್ಟ್ ಸಬ್ಮಿಟ್ ಮಾಡ್ಬಿಟ್ಟು ಅದೇನಿದೆ ಕ್ಯಾನ್ಸಲೇಷನ್ ಮಾಡ್ಕೊಬೋದಲ್ಲ ಅಂತ ಕೆಲವ್ರು ಅನ್ಕೊಬಹುದು. ಸೊ ಇಲ್ಲಿ ಸೆಲ್ಲರ್ ಏನಪ್ಪಾ ತಪ್ಪು ಮಾಡಿದ್ದು ಅಂದಾಗ SR ವ್ಯಾಲ್ಯೂಗೆ ರಿಜಿಸ್ಟರ್ ಮಾಡಿದ್ದಾರೆ. ಅವರು ಪರ್ಚೇಸರು ಸೆಲ್ಲರು ಬ್ಲಾಕ್ ಅಂಡ್ ವೈಟ್ ಮಾತಾಡಿದ್ರು, ಅದರ ಯಾವುದೇ ತರದ ಅನ್ರಿಜಿಸ್ಟರ್ಡ್ ಆಗ್ಲಿ ರಿಜಿಸ್ಟರ್ಡ್ ದಾಖಲಾತಿಗಳು ಸೆಲ್ಲರ್ ಹತ್ರ ಇಲ್ಲ. ಏನ್ ಬ್ಲಾಕ್ ಮಾತಾಡಿದ್ರಲ್ಲ ಅದನ್ನ ಕಮ್ಯುನಿಕೇಟ್ ಆಗಿ ಹೋಗೋ ಡಾಕ್ಯುಮೆಂಟ್ ಯಾವ್ದಾದ್ರು ಸೆಲ್ಲರ್ ಕಡೆ ಇದ್ದಿದ್ರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡ್ಬೋದಾಗಿತ್ತು. ಇಲ್ಲ ಸ್ವಾಮಿ, ಈ ತರ ಕೊಡ್ತೀನಿ ಅಂದ್ರು, ನಾನು ದುಡ್ಡಿನ ಆಸೆಗೋಸ್ಕರ ಮೂಕನಾಗ್ಬಿಟ್ಟೆ ಅಥವಾ ಮೂರ್ಖನಾಗ್ಬಿಟ್ಟೆ ಅಂತ ಹೇಳ್ಬೋದು. ಇಲ್ಲಿ SR ವ್ಯಾಲ್ಯೂ ಮಾತ್ರ ಇದೆ, ಮಾರ್ಕೆಟ್ ವ್ಯಾಲ್ಯೂಗೆ ಯಾವುದೇ ತರದ ಅಗ್ರಿಮೆಂಟ್ ಗಳಾಗ್ಲಿ ಡಾಕ್ಯುಮೆಂಟ್ ಗಳಾಗ್ಲಿ ಸೆಲ್ಲರ್ ಕಡೆ ಇಲ್ಲ. ಈಗ ಏನ್ ಮಾಡ್ಬೇಕು? ಈ ತರ ಸಿಚುವೇಶನ್ ಅಲ್ಲಿ ತುಂಬಾ ಜನ ಈಗ್ಲೂ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ದುಡ್ಡು ಅಭಾವ ಇದೆ ಅನ್ಬಿಟ್ಟು ಪರ್ಚೇಸರ್ ಗಳ ಮಾತುಗಳನ್ನ ಕೇಳ್ಬಿಟ್ಟು ರಿಜಿಸ್ಟರ್ ಸೇಲ್ ಅಗ್ರಿಮೆಂಟ್ ಗಳನ್ನ ಮಾಡ್ಬಿಟ್ಟು ಇವತ್ತವರೆಗೂ ಬ್ಯಾಲೆನ್ಸ್ ಅಮೌಂಟ್ ತಗೊಂಡಿಲ್ದಿರೆ ಎಷ್ಟೋ ಪ್ರಾಪರ್ಟಿಗಳು ಹಾಗೆ ನಿಂತ್ಬಿಟ್ಟಿದೆ. ಈ ವಿಡಿಯೋ ಮೂಲಕ ನಾನು ಹಂಚ್ಕೊಂಡಿದ್ದು ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ. ಪ್ರಾಪರ್ಟಿಗಳಲ್ಲಿ ಪರ್ಚೇಸ್ ಮಾಡುವಾಗ, ಸೇಲ್ ಮಾಡುವಾಗ ಕಮ್ಯುನಿಕೇಟ್ ಡಾಕ್ಯುಮೆಂಟ್ಗಳು, ಕಮ್ಯುನಿಕೇಟ್ ಮಾತುಗಳು ಯಾರೆಲ್ಲ ಜೊತೆಲಿ ಇರ್ಬೇಕು, ಯಾವ ತರದ ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ವಿ ಅಂದಾಗ ನಾವು ಸೇಫ್ಟಿ ಆಗಿರ್ತೀವಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತ ಈ ವಿಡಿಯೋ ಮಾಡಿ ಈ ಅವೇರ್ನೆಸ್ ತಿಳಿಸ್ತಾ ಇರೋದು. ಯಾವುದೇ ತರದ ಸಮಸ್ಯೆಗಳಿಗೆ ನೀವು ಸಿಗಾಕೊಂಬಾರ್ದು, ಎಚ್ಚರಿಕೆ ವಹಿಸಿ ಅಂತ ಒಂದು ಕಾಳಜಿಯಿಂದ ಒಂದು ಇನ್ಫಾರ್ಮೇಶನ್ ನ ತಿಳಿಸ್ತಾ ಇರೋದು.